ಶುಕ್ರವಾರ ಹೆಣ್ಮಕ್ಳೆಲ್ಲ ಅಲಂಕಾರ ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಗೆ ರೆಡಿ ಆಗ್ತಿದ್ದಾರೆ. ನನಗೆ ಇಂಟರ್ವ್ಯೂ ಕಾಲ್ ಬಂತು, ಹೋಗಲ್ಲ ಅನ್ನೋ ಮಾತಿಲ್ಲ. ಯಾಕೆ ಗೊತ್ತಾ, ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಈ ಕಂಪನಿಯಿಂದ. ನನಗೆ ವರ್ಕ್ ಇದೆ, ನಾನು ಬೇಡ ಅಂತ ಹೇಳಲಿಕ್ಕೂ ಆಗಲಿಲ್ಲ. ಜಸ್ಟ್ ಒನ್ಸ್ ನಾವು ಇಂಟರ್ವ್ಯೂ ಕೊಡೋದ್ರಿಂದ ಏನಿಲ್ಲ, ಲೆಟ್ಸ್ ಸಿ ದ ಪ್ಯಾಕೇಜ್ ಅಲ್ವಾ. ಸೊ ಇಲ್ಲಿ ಕರೆಂಟ್ ಕಂಪನಿಗಿಂತ ಈಗ ಏನು ನಾವು ಜಾಯ್ನ್ ಆಗ್ತೀವಿ ಅಲ್ಲಿ ಜಾಸ್ತಿ ಬಂದರೆ ನಾವು ವಿ ಕ್ಯಾನ್ ಮೂವ್ ಅಲ್ವಾ. ಅದರಲ್ಲೇ ಏನು ಸ್ಟಕ್ ಆಗೋ ಅವಶ್ಯಕತೆ ಇಲ್ಲ. ವರ್ಕ್ ಮಾಡುವ 10 ವರ್ಷ ಅದರಲ್ಲೇ ಮಾಡಬಾರ್ದು, ಏನು ಯೂಸ್ ಇರೋದಿಲ್ಲ. ನಾನು ಸ್ಯಾಲ್ರಿ ಇಂಕ್ರಿಮೆಂಟ್ ಆಗಿದ್ದೆ ಹಿಂಗೆ. ನಾನು ವೆಸ್ಟರ್ನ್ ಯೂನಿಯನ್ ಜಾಯ್ನ್ ಆದೆ, ಮನಿ ಮೂವಿಂಗ್ ಟ್ರಾನ್ಸ್ಫರ್ ಅಂತ, ಫಾರಿನ್ ಕರೆನ್ಸಿ ಎಕ್ಸ್ಚೇಂಜು. ಅದಾದಮೇಲೆ ನಾನು ವೆಸ್ಟರ್ನ್ ಯೂನ್ ಸೈಪ್ರಸ್ ಸೆಮಿ ಕಂಡಕ್ಟರ್ ಬಾಗ್ಮನೆ ಟೆಕ್ ಪಾರ್ಕಲ್ಲಿ ಜಾಯ್ನ್ ಆದೆ. ಸೊ ಫೈನಲಿ ಬ್ಯಾಕ್ ಟು ಅನ್ ಅಕಾಡೆಮಿ ಈ ಥರ. ಸೊ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತಾ, ಬ್ಯಾಂಗ್ಳೂರು ಟ್ರಾಫಿಕ್ಕಿಗೆ ತಲೆ ಕೆಟ್ಟೋಯ್ತು. ನಾವು ಆಚೆ ಹೋದರೆ ಏನಿದ್ರು ವೀಕೆಂಡ್ಸಲ್ಲಿ ಲಾಂಗ್ ಡ್ರೈವ್ ಹೋಗ್ಬಿಡ್ತೀವಿ, ಅಂದರೆ ಬ್ಯಾಂಗ್ಳೂರಿಂದ ಆಚೆ. ಇಲ್ಲಿ ಕಾರ್ ಮೇಲೆ ಒಬ್ಬರು ಸಿವಿಲ್ ಇಂಜಿನಿಯರ್ ಅಂತ ಹಾಕ್ಸ್ಕೊಂಡಿದ್ರು, ಖುಷಿ ಆಯಿತು. ಅವ್ರು ಓದಿರೋದು ಸಿವಿಲ್ ಇಂಜಿನಿಯರ್ ಅಂತನ ಅಥವಾ ವರ್ಕ್ ಮಾಡೋದು ಅದಾಗ ಗೊತ್ತಿಲ್ಲ. ಏನಿವೆ ಅದು ಅವ್ರ ಇಷ್ಟ, ಬಟ್ ಓಕೆ, ಅದು ಚೆನ್ನಾಗಿರುತ್ತೆ ಒಂಥರ ನಮ್ಮದೇನಿದೆ ಅಂತ ತೋರಿಸೋದು. ಮೋದಿ ಬರ್ತಿದ್ರು ಅಂತ ಅಲ್ಲಿ ಎಲ್ಲ ಫುಲ್ಲು ಟ್ರಾಫಿಕ್ ಆಗಿತ್ತು. ಫೈನಲಿ ರೀಚ್ ಆದೆ. ನಮ್ಮದು ಕಂಪನಿ ಅಂದರೆ ಹೆಡ್ ಆಫೀಸ್ ಬಂದು UB ಸಿಟಿಲಿರುತ್ತೆ. ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ನಮ್ಮದು ಸ್ಕಿಲ್ ಏನಿದೆ, ಟೆಕ್ನಿಕಲ್ ರೌಂಡ್ ಎಲ್ಲದು ಕೂಡ ಆದಮೇಲೆ ಕ್ಲೈಂಟ್ ಪ್ಲೇಸಿಗೆ ಕಳಿಸೋದು. ಆ ಕ್ಲೈಂಟಿಗೆ ನಾವು ಇಷ್ಟ ಆದರೆ ನಮ್ಮದೊಂದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ನಮ್ಮದು ಡ್ರೆಸ್ಸಿಂಗ್ಸ್ ಆಗ್ಬೋದು, ನಮ್ಮದು ಅಲ್ಲೂ ಕೂಡ ನಾವು ಟೆಕ್ನಿಕಲ್ ಎಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಓಕೆ ಆದರೆ ಫೈನಲಿ ಸ್ಯಾಲ್ರಿ ಡಿಸ್ಕಸ್ಗೆ ಹೋಗೋದು. ಇಲ್ಲಿ ಆಲ್ರೆಡಿ ಇಂಟರ್ವ್ಯೂಗೆ ತುಂಬ ಜನ ಬಂದಿದ್ರು ಕೂಡ. ಇವರೆಲ್ಲ ಒಂದು ಮ್ಯಾನೇಜರ್ ಕ್ಯಾಟಗರಿ, ರಿಪೋರ್ಟಿಂಗ್ ಮ್ಯಾನೇಜರ್ ಕ್ಯಾಟಗರಿಗೆ ಬಂದಿರ್ತಾರೆ. ನಂದು ಬೇರೆ ಅಡ್ಮಿನ್ ಲೆವೆಲ್ ಇತ್ತು. ಸೊ ಹಾಗಾಗಿ ನಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಮುಗೀತು. ಐ ಆಮ್ ವೇಟಿಂಗ್ ಫಾರ್ ದ ಥರ್ಡ್ ರೌಂಡ್. ಬಿಕಾಸ್ ಆಮೇಲೆ ಹೇಳ್ತಾರಲ್ವ ನಿಮ್ಮ ಪ್ಯಾಕೇಜು ಅದೆಲ್ಲ. ನಾನು ಅದು ಸ್ಯಾಲ್ರಿದ ಬಗ್ಗೆ ಡಿಸ್ಕಸ್ ಮಾಡಿ ನನ್ನ ಕಾಫಿ ಕುಡಿಯೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನಾನು ಅವಾಗ ಜಾಯ್ನ್ ಆದಾಗಿದ್ದವ್ರು ಇನ್ನೂ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ. ಸೊ ಒಂದೇ ಕಡೆ ಇಷ್ಟು ವರ್ಷ ಹೆಂಗಪ್ಪ 6-7 ಇಯರ್ಸ್ ವರ್ಕ್ ಮಾಡ್ತಾರೆ ಅಂತ. ನನಗೆ 6 ಇಯರ್ಸಲ್ಲಿ ನಾನು 3 ಕಂಪನೀಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ಎನಿವೇ, ನಾನು ಇಲ್ಲಿ ರೆಸ್ಟ್ ರೂಮ್ ಎಲ್ಲ ತೋರಿಸ್ತೀನಿ ನೋಡಿ, ಎಷ್ಟು ಕ್ಲೀನ್ ಹೈಜೆನಿಕ್ ಗೊತ್ತಾ. ಏನಕ್ಕೆ ಒಂದೊಂದು ಕಂಪನಿ ನಮ್ಗೆ ಇಷ್ಟ ಆಗುತ್ತೆ ಅಂದರೆ ಆ ಹೈಜೆನಿಕ್, ನಮ್ಗಲ್ಲಿ ಸಿಗುವಂಥ ರೆಸ್ಪೆಕ್ಟು ತುಂಬ. ನಾನು ನೋಡಿ ನನ್ನ ಡ್ರೆಸ್ಸಿಂಗ್ಸ್ ನೋಡಿ ಅವ್ರು ಏನು ಈ ಥರ ಡ್ರೆಸ್ ಹಾಕೊಂಡು ಇಂಟರ್ವ್ಯೂಗೆ ಹೋಗಿದ್ದಾರೆ ಅಂತ ಅಂದ್ಕೋಬೇಡಿ. ಕ್ಲೈಂಟ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಯಾವ ಥರ ಡ್ರೆಸ್ಸಿಂಗ್ಸ್ ಇರುತ್ತೆ ಅದೇ ಥರ ಹೋಗಬೇಕು. ಫೈನಲಿ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಕೂಡ ಇಂಟರ್ವ್ಯೂ ಆಯಿತು. ನಂದು ಫೈನಲ್ ಲುಕ್ ಹಿಂಗಿತ್ತು ಇಂಟರ್ವ್ಯೂಗೆ. ಅದಾದಮೇಲೆ ನನಗೆ ಗೊತ್ತಾಯಿತು ಕ್ಲೈಂಟ್ ಪ್ಲೇಸ್ ಬಂದು ಕೋರಮಂಗಲ ಅಂತ. ಇಟ್ಸ್ ವೆರಿ ಫಾರ್ ಫಾರ್ ಮೀ. ಸೊ JLL ಬಂದರೆ ಜಾನ್ಸ್ ಲಾಂಗ್ ಲಾಸೆಲ್ಲ ಅಂತ ಫುಲ್ ಫಾರ್ಮು. ಇಲ್ಲಿ ಒಳ್ಳೆ ಗುಡ್ ಪ್ಯಾಕೇಜ್ ಇರುತ್ತೆ. ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದರೂ ಕೂಡ ಇಲ್ಲಿ ವರ್ಕ್ ಮಾಡಿದ್ರೆ ಅದೊಂಥರ ಲಕ್. ಒಳ್ಳೆ ನಮಗೆ ಆನೆಸ್ಟ್, ಇಂಟಿಗ್ರಿಟಿ ಎಲ್ಲ ತುಂಬ ಚೆನ್ನಾಗಿ ಒಂದು ಟ್ರೈನಿಂಗ್ ಇರುತ್ತೆ. ಸೊ ಯಾರಿಗಾದರೂ ಜಾಬ್ ಬೇಕಿದ್ರೆ ನನಗೆ DM ಮಾಡಿ, ನಾನು ನಿಮ್ಮ